ಜೈಲಿನಿಂದ ಆಚೆ ಬರೋದಿಕ್ಕೆ ಇದೀಗ ಕಿಡ್ಡಿಂಗ್ ಸ್ಟಾರ್ ದರ್ಶನ್ ಬಹಳಷ್ಟು ಸರ್ಕಸ್ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಈಗ ಸುಪ್ರೀಂ ಕೋರ್ಟ್ಗೆ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ದಾರೆ ಕಾಟೇರ. ಕಳೆದ 2 ದಿನಗಳ ಹಿಂದೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಆರೋಪಿ ದರ್ಶನ್. ಮೇ 4ರಂದು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಆಗುವಂತ ಸಾಧ್ಯತೆ ಕೂಡ ಇದೆ. ಕಳೆದ 8 ತಿಂಗಳ ಹಿಂದೆ ಜಾಮೀನು ರದ್ದು ಮಾಡಿದಂತಹ ಸುಪ್ರೀಂ ಸದ್ಯ ಪರಪ್ಪನ ಅಗ್ರಹಾರ ಜೈಲಲ್ಲೇ ಇದ್ದಾರೆ ಆರೋಪಿ ದರ್ಶನ್ ಕೂಡ. ಈ ಹಿಂದೆ ಚಿಕಿತ್ಸೆಗೆ ಅಂತ ಹೇಳಿ ಬೇಲನ್ನ ಪಡೆದು ಆಚೆ ಬಂದಿದ್ರು ಡೆವಿಲ್. ಜಾಮೀನು ಪಡೆದ ನಂತರ ವಾಪಸ್ ಸಾಕ್ಷ್ಯಗಳ ಜೊತೆ ದಚ್ಚು ಬಹಳಷ್ಟು ಹೋರಾಟವನ್ನ ಮಾಡಿದ್ರು. ಷರತ್ತುಬದ್ಧ ಜಾಮೀನು ಕೊಟ್ಟಿದ್ರು ಕೂಡ ಉಲ್ಲಂಘನೆ ಮಾಡಿದಂತಹ ದರ್ಶನ್ ಮತ್ತೊಮ್ಮೆ ಜೈಲ್ ಪಾಲಾದ್ರು. ಬೆನ್ನು ನೋವಿನ ಆಪರೇಷನ್ಗೆ ಬೇಲ್ ಪಡೆದು ಸರ್ಜರಿ ಕೂಡ ಮಾಡಿಸಿಕೊಂಡಿಲ್ಲ. ಇದೇ ವಿಚಾರಕ್ಕೆ ಗರಂ ಆಗಿದ್ದ ಸುಪ್ರೀಂ ಕೋರ್ಟ್ ಮತ್ತೊಮ್ಮೆ ಅವರಿಗೆ ಜೈಲಿಗೆ ಹೋಗಬೇಕಾಯಿತು. ನಂತರ ಆರೋಪಿಗಳ ಜಾಮೀನು ರದ್ದು ಮಾಡಿ ಸುಪ್ರೀಂ ವಾಪಸ್ ಅವರಿಗೆ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸಲಾಗಿತ್ತು. ಹಾಗಾಗಿ ಈಗ ಮತ್ತೊಮ್ಮೆ ಈ ಒಂದು ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಸುಪ್ರೀಂ ಕೋರ್ಟ್ಗೆ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ದಾರೆ ಮತ್ತೊಮ್ಮೆ. ಈ ಹಿಂದೆ ಏನು ಬೆನ್ನೋವಿದೆ, ಆಪರೇಷನ್ ಮಾಡಿಸ್ಕೊಳ್ಬೇಕು, ಸರ್ಜರಿ ಮಾಡಿಸ್ಕೊಳ್ಬೇಕು ಅಂತ ಹೇಳಿ ಅವ್ರಿಗೆ ಬೇಲ್ ಸಿಕ್ಕಿತ್ತು. ಆದ್ರೆ ಆ ಸಂದರ್ಭದಲ್ಲಿ ಕೆಲವೊಂದು ನಿಯಮಗಳನ್ನ ಉಲ್ಲಂಘನೆ ಮಾಡಿರೋದ್ರಿಂದ ಅವರು ವಾಪಸ್ ಪರಪ್ಪನ ಅಗ್ರಹಾರ ಜೈಲ್ ಪಾಲಾಗಿದ್ರು. ಸದ್ಯಕ್ಕೂ ಕೂಡ ಪರಪ್ಪನ ಅಗ್ರಹಾರ ಜೈಲಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಇದೆ.